ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಮೇಲೆ ಮನೆಯನ್ನು ಎಷ್ಟು ಕಟ್ಟಿಕೊಳ್ಳಬೇಕು, ಮನೆಯ ಮೇಲೆ ಮನೆಯ ರೀತಿ ಯಾವ ರೀತಿ ಮಾಡಬೇಕು, ಮನೆಯ ಮೇಲೆ ಮನೆಯನ್ನು ಮಾಡಬೇಕಾದ್ರೆ ಏನೆಲ್ಲ ವಾಸ್ತು ನಿಯಮಗಳಿದೆ, ಕೆಲವೊಬ್ಬರು ಗ್ರೌಂಡ್ ಫ್ಲೋರ್ ಮಾತ್ರ ಒಂದು ವಾಸ್ತು ರೀತಿಯಲ್ಲಿ ಮಾಡ್ಕೊಳ್ತಾರೆ, ಮೇಲೆ ಮನೆಯನ್ನ ಅವ್ರಿಗೆ ಇಷ್ಟ ಬಂದ ರೀತಿಲಿ ಮೇಲೆ ಮನೆಗೆ ಏನು ಆಯ ಇಲ್ಲ, ಅದನ್ನು ನಾವು ಹೆಂಗೆ ಬೇಕಾ ಕಟ್ಕೊಳ್ಬೋದು, ಕೆಳಗಡೆ ಮನೆ ಮಾತ್ರ ವಾಸ್ತುಗೆ ಮಾಡಬೇಕು, ಮೇಲೆ ಮನೆಯನ್ನು ವಾಸ್ತುಗೆ ಮಾಡದೇ ಇದ್ರೂ ನಡೆಯುತ್ತೆ ಅಂತ ತುಂಬ ರೀತಿಯಲ್ಲಿ ಕೆಲವೊಂದು ಜಾಗಗಳಲ್ಲಿ ಕೇಳಿದ್ದೇನೆ. ಹಾಗಾಗಿ ಅದರ ವಿಚಾರ ಎಷ್ಟರ ಮಟ್ಟಕ್ಕೆ ಸರಿ, ಅದರಲ್ಲಿ ಏನೆಲ್ಲ ತಪ್ಪುಗಳಾಗುತ್ತೆ, ಮನೆಯ ಮೇಲೆ ಮನೆಯನ್ನು ಯಾವ ರೀತಿ ಕಟ್ಕೊಂಡ್ರೆ ಅದು ನಮ್ಗೆ ವಾಸ್ತುಗೆ ಬರುತ್ತೆ, ಯಾವ ಯಾವ ಕಡೆಗೆ ಮನೆಗಳನ್ನ ಯಾವ ರೀತಿ ಎಕ್ಸ್ಟೆಂಡ್ ಮಾಡಬಾರ್ದು ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೋಡಿ, ವಾಸ್ತು ವಿಚಾರದಲ್ಲಿ ಒಂದು ಮನೆ ಅನ್ನೋದು ಒಂದು ಗ್ರೌಂಡ್ ಫ್ಲೋರ್ಗೆ ಮಾತ್ರ ಸೀಮಿತ ಆಗಿಲ್ಲ. ನೀವು 3 ಫ್ಲೋರ್ ಕಟ್ಟಿ 4 ಫ್ಲೋರ್ ಕಟ್ಟಿ ನೀವು ಎಷ್ಟೇ ಫ್ಲೋರ್ ಮನೆಗಳು ಮಾಡಿ, ಗ್ರೌಂಡ್ ಫ್ಲೋರಿಂದ ಏನು ಬಂದಿರುತ್ತೆ ಮೇಲೆ ಫ್ಲೋರಲ್ಲೂ ಅದು ಕೌಂಟ್ ಆಗುತ್ತೆ. ನೀವು ಗ್ರೌಂಡ್ ಫ್ಲೋರಲ್ಲಿ ಒಂದು ಆಯ ಮಾಡಿದ್ದೀನಿ, ನಾನು ವಾಸ್ತುಗೆ ಮಾತ್ರ ಮಾಡಿದ್ದೀನಿ, ವಾಸ್ತುಗೆ ಚೆನ್ನಾಗಿ ಮಾಡಿದ್ದೀನಿ, ಮೇಲೆ ಮನೆ ನನಗೆ ಇಷ್ಟ ಬಂದಂಗೆ ಕಟ್ಕೊಳ್ಬೋದು, ಕೆಳಗಡೆ ಮನೆ ಮಾತ್ರ ನನಗೆ ವಾಸ್ತುಗೆ ಬರೋದು, ಮೇಲೆ ಮನೆ ವಾಸ್ತುಗೆ ಬರೋದಿಲ್ಲ, ಇದೆಲ್ಲ ತಪ್ಪು ಕಲ್ಪನೆಗಳು. ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ನಾನು ಕೆಲವೊಂದು ಜಾಗಗಳಲ್ಲಿ ನೋಡಿದ್ದೇನೆ, ಗ್ರೌಂಡ್ ಫ್ಲೋರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಮೇಲೆ ಫ್ಲೋರಲ್ಲಿ ಒಂದು ಬಾತ್ರೂಮ್ ಮುಂದೆ ಎಕ್ಸ್ಟೆಂಡ್ ಮಾಡೋದು, ಅಥವಾ ಮನೆಯೇ ಮುಂದೆಗೆ ತೊಗೊಂಡು ಕಟ್ಕೊಳ್ಳೋದು, ಮೇಲೆ ಮನೆದೇನು ಆಯ ಇಲ್ಲ, ಮೇಲೆ ಮನೆಗೇನು ವಾಸ್ತು ಇಲ್ಲ, ಗ್ರೌಂಡ್ ಫ್ಲೋರ್ ಮನೆಗೆ ಮಾತ್ರ ವಾಸ್ತು, ಇವೆಲ್ಲ ಸುಮಾರು ಜಾಗಗಳಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೀವು ಯಾವುದೇ ರಸ್ತೆಗೆ ಮನೆ ಮಾಡಿ, ಪೂರ್ವದ ರಸ್ತೆ ಅಂತಲೇ ಏನಿಲ್ಲ, ನೀವು ಯಾವುದೇ ರಸ್ತೆಗೆ ಮನೆ ಮಾಡಿ, ಆ ರಸ್ತೆಗೆ ಮನೆ ಮಾಡಬೇಕಾದ್ರೆ ಗ್ರೌಂಡ್ ಫ್ಲೋರ್ಗೆ ಏನೋ ಒಂದು ಆಯ ಮಾಡಿರ್ತೀರ, ಗ್ರೌಂಡ್ ಫ್ಲೋರ್ಗೆ ಒಂದು ರೀತಿಲಿ ಮೆಜರ್ಮೆಂಟಿಗೆ ಮನೆ ಮಾಡಿರ್ತೀರ, ಯಾವುದೇ ಮೂಲೆಗಳು ಬೆಳೀದೇ ರೀತಿಲಿ, ಯಾವುದೇ ಮೂಲೆಗಳು ಕಟ್ಟಾಗದೇ ಇರೋ ರೀತಿ ವಾಸ್ತು ಪ್ರಕಾರ ಮಾಡ್ಕೊಂಡಿರ್ತೀರ. ಫಸ್ಟ್ ಫ್ಲೋರ್ಗೆ ಹೋದಾಗ ಏನು ಮಾಡ್ತೀರಾ, ರೂಮುಗಳು ದೊಡ್ಡದಾಗಲಿ, ಮತ್ತು ನಾವು ನೋಡೋದಕ್ಕೆ ಹಾಲ್ ದೊಡ್ಡದಾಗಿ ಸಿಗುತ್ತೆ, ಅಥವಾ ಇನ್ನೇದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಗ್ರೌಂಡ್ ಫ್ಲೋರ್ ಮಾತ್ರ ಲೆಕ್ಕ, ಫಸ್ಟ್ ಫ್ಲೋರ್ ಲೆಕ್ಕ ಇಲ್ಲ ಅಂತೇಳಿ ನೀವೇನು ಮಾಡ್ತೀರಾ, ಇಲ್ಲಿ ಬಾಲ್ಕನ್ಯ ಒಂದು 5 ಅಡಿ ತೊಗೊಂಡಿದ್ರೆ ಆ 5 ಅಡಿಗೂ ಬಾತ್ರೂಮ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀರಾ. ನೀವು ಇಲ್ಲಿ ಬಾತ್ರೂಮ್ ಎಕ್ಸ್ಟೆಂಡ್ ಮಾಡ್ತೀರಾ, ಈ ರೂಮ್ ಒಳಗಡೆಯಿಂದ ಕನೆಕ್ಷನ್ ಇರುತ್ತೆ ಅಂತೇಳಿ ಬಾತ್ರೂಮ್ನ ಎಕ್ಸ್ಟೆಂಡ್ ಮಾಡ್ತೀರಾ. ಆ ರೀತಿ ಮಾಡಬಾರ್ದು. ಅವಾಗ ಏನಾಗುತ್ತೆ, ನಿಮ್ಮ ಮನೆ ಸರಹದ್ದು ವಾಯುವ್ಯ ಬೆಳೆಯುತ್ತೆ. ಅದಲ್ಲದೆ ಇನ್ನು ಕೆಲವರು ಪೂರ್ತಿ ಮನೇನ ತೊಗೊಂಡ್ಬಿಡೋಣ, ಮೇಲೆ ಬಾಲ್ಕನ್ಯ ತೊಗೊಂಡಿದ್ದೀರಲ್ವ, ಕೆಳಗಡೆ ಏನು ನೆಲ ಟಚ್ ಮಾಡಿರೋದಿಲ್ಲ, ಬರೀ ಕನ್ಸರ್ಟ್ ಬೀಮಲ್ಲೇ ತೊಗೊಂಡಿರ್ತಾರೆ, ನೆಲ ಟಚ್ ಮಾಡಿರೋದಿಲ್ಲ. ಹಾಗಾಗಿ ಬುದ್ಧಿವಂತಿಕೆ ಜಾಸ್ತಿ ಉಪಯೋಗಿಸಿ ಗ್ರೌಂಡ್ ಫ್ಲೋರಲ್ಲಿ ನಾವು ಯಾವುದೇ ಕಂಬ ಹಾಕಿಲ್ಲ, ನಾವು ಯಾವುದೇ ರೀತಿ ಮಾಡಿಲ್ಲ, ಟಾಪ್ ಮಾತ್ರ 5 ಅಡಿ ಎಳೆದಿದ್ದೀವಿ, ಆ 5 ಅಡಿಗೂ ತೊಗೊಂಬಿಡೋಣ, ಇದು ವರಂಡ ಸಿಗುತ್ತೆ ಅಥವಾ ಹಾಲ್ ಸಿಗುತ್ತೆ, ಮನೆ ಎಲಿವೇಶನ್ ಇಲ್ಲಿವರೆಗೂ ತೊಗೊಬೋದು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಇಲ್ಲಿ ವಿಂಡೋನೋ ಏನೋ ಮಾಡಿ ಮನೇನ ಅಲ್ಲಿವರೆಗೂ ತೊಗೊತೀರಾ. ಗ್ರೌಂಡ್ ಫ್ಲೋರಲ್ಲಿ ಮನೆ ಇಲ್ಲಿಗೆ ಇರುತ್ತೆ, ಮೇನ್ ಡೋರ್ ಇಲ್ಲೇ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ನಾರ್ತ್ ಒಂದು 5 ಅಡಿನ 6 ಅಡಿನ 8 ಅಡಿನ ಮನೆ ಮಾತ್ರ ಎಕ್ಸ್ಟೆಂಡ್ ಮಾಡ್ತೀರಾ. ಆ ರೀತಿ ಮನೇನ ಎಕ್ಸ್ಟೆಂಡ್ ಮಾಡಬಾರ್ದು. ಉತ್ತರದಲ್ಲಿ ನೀವು ಆ ರೀತಿ ಮನೆ ಎಕ್ಸ್ಟೆಂಡ್ ಮಾಡಿದಾಗ ಗ್ರೌಂಡ್ ಫ್ಲೋರಲ್ಲಿ ಪಾಯ ಬೇರೆ ಹಿಂದೆಗಿದ್ದು ನೀವು ಮುಂದೆಗೆ ಮನೆ ಹೋದಾಗ ಅದು ವಾಸ್ತುಗೆ ಬರೋದಿಲ್ಲ. ನೀವು ಇಲ್ಲಿಂದ ಗ್ರೌಂಡ್ ಫ್ಲೋರ್ಗೆ, ಇಲ್ಲಿಂದ ಪಾಯ ಇದ್ದು ಇಲ್ಲಿಂದ ಗ್ರೌಂಡ್ ಫ್ಲೋರ್ಗೆ ಗೋಡೆ ಬಂದಿದ್ರೆ ನೀವು ಅಲ್ಲಿವರೆಗೂ ಮನೆ ತಗೊಳ್ಳಿ, ಅದು ವಾಸ್ತುಗೆ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿಗೆ ಮನೆ ಇದ್ದು ಫಸ್ಟ್ ಫ್ಲೋರ್ ನೀವು ಇಲ್ಲಿಗೆ ಮನೆ ತಗೊಂಡಾಗ ನಿಮಗೆ ಫಸ್ಟ್ ಫ್ಲೋರು ಉತ್ತರ ಮುಂದೆ ಹೋಗುತ್ತೆ. ಆ ರೀತಿ ಎಲ್ಲ ತಗೊಳ್ಬಾರ್ದು, ಅದು ವಾಸ್ತುಗೆ ಬರೋದಿಲ್ಲ. ಯಾವಾಗ ನೀವು ಗ್ರೌಂಡ್ ಫ್ಲೋರಲ್ಲಿ ಭೂಮಿದು ಗ್ರಾವಿಟಿ ಪವರು ಏನು ಗುರುತ್ವಾಕರ್ಷಣ ಬಲನ ನೀವು ಇಲ್ಲದೆ ಇದನ್ನು ಇಲ್ಲಿಗೆ ತೊಗೊಂಡು ಒಳಗಡೆಗೆ ತೊಗೊಂಡು ಫಸ್ಟ್ ಫ್ಲೋರ್ನ ಆಚೆಗೆ ತೊಗೊಂಡ್ರೆ ಅದು ನಿಮಗೆ ಏರುಪೇರಾಗುತ್ತೆ. ವಾಸ್ತುವಿನ ವಿಚಾರದಲ್ಲಿ ಅದು ಸರಿ ಬರೋದಿಲ್ಲ. ಆವಾಗ ನಿಮಗೆ ಉತ್ತರದ ದೋಷ ಆಗುತ್ತೆ, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ, ಹೆಣ್ಮಕ್ಳು ನೆಮ್ಮದಿ ಇರೋದಿಲ್ಲ, ಹೆಣ್ಮಕ್ಳು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಓವರಾಲ್ ಹೆಣ್ಣು ಮತ್ತು ಆರ್ಥಿಕತೆಗೆ ನಿಮಗೆ ಅದು ಹೊಡೆತ ಕೊಡುತ್ತೆ. ಅದೇ ರೀತಿ ಪೂರ್ವದಲ್ಲೂ ಅದೇ ರೀತಿ ಮಾಡ್ತಾರೆ.
ಪೂರ್ತಿ ಇದೆಯಲ್ಲ, ನಮಗೆ ಫ್ರಂಟ್ ಓಡಾಡೋದಕ್ಕೆ ಇದು ಸೆಟ್ ಬ್ಯಾಕ್ ಸಿಗುತ್ತೆ ಅಂತೇಳಿ ಅಡುಗೆ ಮನೆ ಅಷ್ಟು ಮಾತ್ರ ನಾವು ಮುಂದೆ ಎಳೆಯೋಣ, ಅಥವಾ ಒಂದು ವರಾಂಡ ಎಷ್ಟಿದೆ ಅಷ್ಟು ಮಾತ್ರ ಮುಂದೆ ಎಳೆಯೋಣ, ಅಥವಾ ಪೂರ್ತಿ ಮನೇನ ಬಾಲ್ಕನಿ ಎಷ್ಟಿದೆ ಅಷ್ಟಕ್ಕೆ ಮುಂದೆ ಎಳೆಯೋಣ ಅಂತೇಳಿ ನೀವು ಫಸ್ಟ್ ಫ್ಲೋರ್ನ ನೀವು ಯಾವಾಗ ಒಂದು 6 ಅಡಿನೋ 8 ಅಡಿನೋ ಮುಂದೆ ಎಳಿತೀರೋ ಆವಾಗ ನಿಮಗೆ ಅದು ಪೂರ್ವ ಭಾರ ಆಗುತ್ತೆ. ಪೂರ್ವದ ಸರಹದ್ದು ನಿಮಗೆ ಗ್ರೌಂಡ್ ಫ್ಲೋರಿಂದ ಯಾವಾಗ ಅದು ಗ್ರೌಂಡ್ ಫ್ಲೋರಿಂದ ಪಾಯ ಬಂದಿರೋದಿಲ್ಲೋ, ಗ್ರೌಂಡ್ ಫ್ಲೋರಿಂದ ಯಾವಾಗ ಗೋಡೆ ಬಂದಿರೋದಿಲ್ಲೋ ಆವಾಗ ನಿಮಗದು ಗಂಡು ಮಕ್ಕಳಿಗೆ ಗ್ರೋತ್ನೆಸ್ ಕೊಡೋದಿಲ್ಲ. ನಿಮ್ಮ ಗಂಡು ಮಕ್ಕಳ ಅಭಿವೃದ್ಧಿಗೆ ಅದು ಮಾರಕ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಗೋಡೆ ಎಲ್ಲಿದೆ, ಮನೆ ಆಯಾ ಏನಿದೆ ಅಷ್ಟರಲ್ಲೇ ಮನೆ ಮಾಡ್ಕೊಬೇಕೇ ಹೊರತು ನೀವು ಅದನ್ನು ಬಿಟ್ಟು ಮುಂದೆಗೆ ಯಾವುದೇ ರೀತಿಯ ಮನೆಯನ್ನ ಮಾಡ್ಕೊಳ್ಬಾರ್ದು. ನೀವು ಸೆಟ್ ಬ್ಯಾಕ್ ಬಿಟ್ಟಿರ್ತೀರಾ, ಬಾಲ್ಕನಿ ಬಿಟ್ಟಿರ್ತೀರಾ, ಅದು ಬೇರೆ ಲೆಕ್ಕ. ಆದರೆ ನೀವು ಅಲ್ಲಿವರೆಗೂ ಮನೇನ ತಗೊಂಡು ಮುಂದೆ ಮನೆ ಹೋದಾಗ ನಿಮಗೆ ಅದು ಆಯ ತಪ್ಪುತ್ತೆ, ವಾಸ್ತು ತಪ್ಪುತ್ತೆ. ಇನ್ನು ನೀವು ಆ ರೀತಿ ಮಾಡೋದೇ ಆದರೆ, ನೀವು ಮನೇನ ಆ ರೀತಿ ಬೇಕು ಅನ್ನೋದೇ ಆದರೆ ಮನೇನ ಫಸ್ಟ್ ಫ್ಲೋರ್ನ ಒಂದು 4 ಅಡಿ ಒಳಗಡೆಗೆ ಹಾಕ್ಕೊಳ್ಳಿ, ಗ್ರೌಂಡ್ ಫ್ಲೋರಿಂದ ಮೇಲೆ ಫ್ಲೋರು 4 ಅಡಿ ಒಳಗಡೆಗೆ ಹಾಕ್ಕೊಳ್ಳಿ, ಅದು ವಾಸ್ತುಗೆ ಬರುತ್ತೆ. ನೀವು ಯಾವುದೇ ಮನೆನಾಗಲಿ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಮನೆ ಇರುತ್ತೆ, ಫಸ್ಟ್ ಫ್ಲೋರು, ಸೆಕೆಂಡು, ಥರ್ಡು, ಫೋರ್ತು ಅಷ್ಟೇ ಇರಬೇಕು, ಅಥವಾ ಇನ್ನೂ ಕಡಿಮೆ ಮಾಡಿ ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಅದು ಆಯನೂ ಬದಲಾವಣೆ ಆಗುತ್ತೆ, ಗ್ರಾವಿಟಿ ಪವರನ್ನು ಡಿಫರೆನ್ಸ್ ಆಗುತ್ತೆ. ಭೂಮಿಯಿಂದ ಯಾವಾಗ ನೀವು ಪಾಯ ಭೂಮಿಯಿಂದ ಹೋಗಿರೋದಿಲ್ವೋ, ನೀವು ಮೇಲೆ ಟಾಪ್ ಮಾತ್ರ ತೆಗೆದಾಗ ಅದು ವಾಸ್ತುವಿನ ರೀತಿಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ಭೂಮಿ ಗ್ರಾವಿಟಿ ಪವರೇ ಮುಖ್ಯ. ಗುರುತ್ವಾಕರ್ಷಣ ಬಲದಿಂದನೇ ನಾವು ಇವತ್ತು ಪ್ರತಿಯೊಬ್ಬರು ಓಡಾಡ್ತಾ ಇರೋದು, ಪ್ರತಿಯೊಂದು ಮನೆ ಇರೋದು. ಹಾಗಾಗಿ ಅದನ್ನು ನೀವು ವಾಸ್ತುವಿನ ರೀತಿಲಿ ಏರುಪೇರು ಮಾಡಿಕೊಳ್ಬೇಡಿ. ಇನ್ನು ಕೆಲವರು ಪಶ್ಚಿಮಕ್ಕೆ ತಗೊಂತಾರೆ, ಹಿಂದೆಗಡೆ ಖಾಲಿ ಜಾಗ ಇದೆ ಅಂತೇಳಿ ಪಶ್ಚಿಮಕ್ಕೆ ತಗೊಂತಾರೆ, ಆ ರೀತಿನೂ ತೆಗೆದುಕೊಳ್ಬಾರ್ದು. ಇನ್ನು ಕೆಲವರು ದಕ್ಷಿಣಕ್ಕೆ ತಗೊಂತಾರೆ, ಆ ರೀತಿನೂ ದಕ್ಷಿಣಕ್ಕೆ ಮನೇನ ಬೆರೆಸ್ಕೊಂಡು ಹಿಂದೆಗಡೆಗೆಲ್ಲ ಬರಬಾರ್ದು. ನೀವು ಯಾವುದೇ ದಿಕ್ಕಿಗೆ ಮನೆಗಳನ್ನ ಎಕ್ಸ್ಟೆಂಡ್ ಮಾಡಬಾರ್ದು. ಫಸ್ಟ್ ಫ್ಲೋರ್ ಆಗಲಿ, ಥರ್ಡ್ ಫ್ಲೋರ್ ಆಗಲಿ, ಯಾವುದೇ ಫ್ಲೋರ್ ಆಗಲಿ, ನಾವು ಗ್ರೌಂಡ್ ಫ್ಲೋರ್ ಮಾತ್ರ ಆಯ ಇದೆ, ಮೇಲೆ ಫ್ಲೋರ್ ನಾನು ರೂಮಿಂದ ಒಂದು ಬಾತ್ರೂಮ್ ಆಚೆಗೆ ಹಾಕ್ತೀನಿ, ಅಥವಾ ಇನ್ನೇಂದಕ್ಕೂ ನಾನು ಬಳಸ್ಕೊಳೋದಕ್ಕೆ ರೂಮ್ ಎಕ್ಸ್ಟೆಂಡ್ ಮಾಡ್ತೀನಿ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಇಷ್ಟೇ ಮನೆ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 4 ಮೂಲೆ ಸಿಗೋ ರೀತಿ ಮನೆ ಇರುತ್ತೆ. ನೀವು ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದಂಗೆ ಈ ಮೂಲೆ ಎಕ್ಸ್ಟೆಂಡ್ ಮಾಡೋದು, ಅಥವಾ ಆಗ್ನೇಯ ಮೂಲೆ ಎಕ್ಸ್ಟೆಂಡ್ ಮಾಡೋದು, ಅಥವಾ ದಕ್ಷಿಣ ಆಗ್ನೇಯ ಎಕ್ಸ್ಟೆಂಡ್ ಮಾಡೋದು, ದಕ್ಷಿಣ ನೈಋತ್ಯ ಎಕ್ಸ್ಟೆಂಡ್ ಮಾಡೋದು, ಪಶ್ಚಿಮ ನೈಋತ್ಯ ಎಕ್ಸ್ಟೆಂಡ್ ಮಾಡೋದು, ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ, ಉತ್ತರ ಈಶಾನ್ಯ, ಅಥವಾ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ, ಈ ರೀತಿ ಮನೆ ಗ್ರೌಂಡ್ ಫ್ಲೋರಲ್ಲಿ ಏನು ಮನೆ ಬಂದಿರುತ್ತೆ, ಗೋಡೆ ಬಂದಿರುತ್ತೆ, ಅಷ್ಟಕ್ಕೆ ಮನೆ ತೊಗೊಂಡು ಹೋಗ್ಬೇಕು. ನೀವು ಮನೆ ದೊಡ್ಡದಾಗುತ್ತೆ ಅಥವಾ ಇನ್ನೇಂದಕ್ಕೂ ಯೂಸ್ ಆಗುತ್ತೆ ಅಂತೇಳಿ ಮನೆಗಳನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲಿಂದ ಆಚೆಗೆ ನಿಮಗೆ ಮನೆ ವಾಸ್ತುಗೆ ಬರೋದಿಲ್ಲ. ಅಲ್ಲಿಂದ ಆಚೆಗೆ ವಾಸ್ತು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆ ಜಾಗದಲ್ಲಿ ನೀವು ಅನುಭವಿಸೋದಕ್ಕೆ ಆಗೋದಿಲ್ಲ. ಆ ಜಾಗನೇ ನೀವು ನಿಮ್ಮದು ಅಂತೇಳಿ ಅನುಭವಿಸೋದಕ್ಕೆ ಆಗೋದಿಲ್ಲ. ಅದು ಒಂದೊಂದು ಜಾಗಕ್ಕೂ ಒಂದೊಂದು ನೀವು ಮೂಲೆಗಳು ಎಕ್ಸ್ಟೆಂಡ್ ಮಾಡಿದಾಗಲೂ ಅದು ಒಂದೊಂದು ರೀತಿಲಿ ಸಮಸ್ಯೆಗಳು ಕೊಡುತ್ತೆ. ಪೂರ್ವ ಎಕ್ಸ್ಟೆಂಡ್ ಆದರೆ ಗಂಡು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ದಕ್ಷಿಣ ಎಕ್ಸ್ಟೆಂಡ್ ಆದರೆ ಮನೆ ಹೆಂಗಸಿಗೆ ಮತ್ತು ಸಾಲ ಆಗ್ತದೆ, ಮತ್ತು ಪಶ್ಚಿಮಕ್ಕೆ ಎಕ್ಸ್ಟೆಂಡ್ ಆದರೆ ಗಂಡು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳ ಆರೋಗ್ಯ ಕೆಡುತ್ತೆ, ಮತ್ತು ಮರ್ಯಾದೆ ತೆಗೆಯುತ್ತೆ. ಹಾಗಾಗಿ ಒಂದೊಂದಕ್ಕೂ ಒಂದೊಂದು ರೀತಿಲಿ ಸಮಸ್ಯೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಮೂಲೆಗಳನ್ನ ಎಕ್ಸ್ಟೆಂಡ್ ಮಾಡಿ ನೀವು ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ನಾನು ವಾಸ್ತುಗೆ ಮಾಡಿದ್ದೀನಿ, ಗ್ರೌಂಡ್ ಫ್ಲೋರ್ ಮಾತ್ರ ಆಯ ಇದೆ, ಮೇಲೆ ಫ್ಲೋರ್ ನಾನು ಹೆಂಗೆ ಬೇಕೋ ಕಟ್ಕೊಳ್ಬೋದು ಅಂದರೆ ಅದು ನಿಮ್ಮ ಮೂರ್ಖತನ. ಆ ರೀತಿ ಯಾವುದೇ ಮೂಲೆಗಳನ್ನ ಎಕ್ಸ್ಟೆಂಡ್ ಮಾಡಿ ಯಾವುದೇ ಕಾರಣಕ್ಕೂ ಮನೆಗಳನ್ನ ಮಾಡಬಾರ್ದು. ನೀವು ಗ್ರೌಂಡ್ ಫ್ಲೋರು ಮಾಡಿದ್ದೀನಿ, ನಾನು ಫಸ್ಟ್ ಫ್ಲೋರ್ ನಾನು ಹೆಂಗೆ ಬೇಕೋ ಹಂಗೆ ಕಟ್ಕೊತೀನಿ ಅಂತಂದರೆ ಆ ಫ್ಲೋರು ಕೌಂಟ್ ಬರುತ್ತೆ ವಾಸ್ತುಗೆ. ಆ ಫ್ಲೋರಲ್ಲೂ ವಾಸ ಇರ್ತೀರಾ. ಅದು ಗ್ರೌಂಡ್ ಫ್ಲೋರಿಂದನೇ ನಿಮಗೆ ಕನೆಕ್ಟಿವಿಟಿ ಇರುತ್ತೆ. ಹಾಗಾಗಿ ಗ್ರೌಂಡ್ ಫ್ಲೋರ್ ಶಕ್ತಿನೇ ನಿಮಗೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ಗೂ ಇರೋದು. ಅದಕ್ಕೆ ಬೇರೆ ವಾಸ್ತು, ಇದಕ್ಕೆ ಬೇರೆ ವಾಸ್ತು ಇರೋದಿಲ್ಲ. ಗ್ರೌಂಡ್ ಫ್ಲೋರಿಂದನೂ ಒಂದೇ ರೀತಿಲೇ ಹೋಗ್ಬೇಕಾಗುತ್ತೆ ವಾಸ್ತು. ಹಾಗಾಗಿ ನಿಮ್ಮ ಅಕಾಮಿನೇಷನ್ಗೆ ಬೇಕು ಅಂತೇಳಿ ನೀವು ಆ 4 ಮೂಲೆ ಗೋಡೆಗಳ ಒಳಗಡೆ ಏನಿದೆ ಅಷ್ಟರೊಳಗಡೆ ನೀವೇನಾದರೂ ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಆದರೆ ನೀವು ಅದನ್ನು ಬಿಟ್ಟು ಆಚೆಗೆ ಹೋಗಿ ನನಗೆ ಯಾವುದೋ ಜಾಗ ಉಳಿಯುತ್ತೆ, 5 ಅಡಿ ಎಕ್ಸ್ಟೆಂಡ್ ಜಾಗ ಉಳಿಯುತ್ತೆ, ಮತ್ತು ಸೆಟ್ ಬ್ಯಾಕ್ ನನಗೆ ಯುಟಿಲೈಸ್ ಆಗುತ್ತೆ ಅಂತ ನೀವು ನಿಮ್ಮ ಅನುಕೂಲಕ್ಕೆ ಮಾಡ್ಕೊಳಕ್ಕೆ ಹೋದಾಗ
ಅದು ವಾಸ್ತುವಿನ ರೀತಿಯಲ್ಲಿ ನಿಮಗೆ ತೊಂದರೆಗಳೇ ಕೊಡುತ್ತೆ, ಸಮಸ್ಯೆಗಳೇ ನಿಮಗೆ ತಂದಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮೂಲೆಗಳನ್ನ ಫಸ್ಟ್ ಫ್ಲೋರ್ ಆಗಲಿ ಸೆಕೆಂಡ್ ಫ್ಲೋರ್ ಆಗಲಿ ಯಾವುದೇ ಫ್ಲೋರಲ್ಲಾಗಲಿ ಎಕ್ಸ್ಟೆಂಡ್ ಮಾಡಿ ವಾಸ್ತುವಿನ ವಿಚಾರದಲ್ಲಿ ತೊಂದರೆಗಳಿಗೆ ಸಿಗಾಕ್ಕೊಳ್ಬೇಡಿ. ಹಾಗಾಗಿ ಈ ದಿನದ ವಾಸ್ತು ಸಂಚಿಕೆಯ ಮನೆಯ ಮೇಲೆ ಮನೆಯ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.